బైబిల్ రాయబడింది, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, పాపము ఇచ్చే జీతము మరణము. ಪಾಪವು ಕೊಡುವ ಸಂಬಳ ಮರಣ. జాగ్రత్త. ಎಚ್ಚರಿಕೆ. పాపం అనేది ఇక్కడ మాత్రమే కాదు, చచ్చిపోయినాక నరకములో కూడా వేస్తుంది పాపం అనేది. ಪಾಪ ಎನ್ನುವಂಥದ್ದು ಇಲ್ಲಿ ಮಾತ್ರ ಅಲ್ಲ, ನರಕದಲ್ಲಿಯೂ ಸಹ ಅನುಭವಿಸಬೇಕಾಗಿದೆ. ఎవరు చూసారండి నరకం? ನರಕ ಯಾರು ನೋಡಾರ್ರಿ? నేను నమ్మను, చూడలే, నేను నమ్మను. ನಾನು ನೋಡಿಲ್ಲ, ನಾನು ನಂಬಲ್ಲ. ఒకట్లా నరకం అన్నాడు ఒకడు. ಒಬ್ಬ ನನ್ನ ಹತ್ರ ಹಾಗೆ ಹೇಳಿದ, నేను నమ్మను, నరకం చూడలే, నేను నమ్మను అన్నాడు. ನರಕ ನಾನು ನೋಡಿಲ್ಲ, ಅದಕ್ಕೆ ನಾನು ನಂಬಲ್ಲ. నేను చెప్పిన రే నీ మెదడు కనబడదురా, నమ్మనురా, నీకు మెదడు ఉందని అంటుంది. ನಾನು ಹೇಳಿದೆ, ನಿನ್ನ ಮೆದುಳು ನನಗೆ ಕಾಣಲ್ಲ, ಅದಕ್ಕೆ ನಿನಗೆ ಮೆದುಳಿದೆ ಅಂತ ನಾನು ನಂಬಲ್ಲ. నువ్వు నమ్ము, నమ్మకపో, ನೀನು ನಂಬು, ನಂಬದೆ ಹೋಗು. ఇవన్నీ సత్యాలు బైబిల్ ప్రకారం. ಇವೆಲ್ಲ ಬೈಬಲ್ ಪ್ರಕಾರ ಸತ್ಯವೇ. మొదటి కష్టం, ಮೊದಲನೆಯ ಕಷ್ಟ పాపం. ಪಾಪ. అన్న ఎట్లా బయటికి రావాలన్న దీని నుంచి? ಅಣ್ಣ, ಈ ಪಾಪದಿಂದ ನಾನು ಹೇಗೆ ಹೊರಗಡೆ ಬರ್ಬೇಕಣ್ಣ? యేసుప్రభు అంటాడు, ಯೇಸು ಸ್ವಾಮಿ ಹೇಳ್ತಾರೆ, నన్ను చూసి మొరపెట్టు, ನನ್ನನ್ನ ನೋಡಿ ನನ್ನನ್ನ ಕರೆ. ఏసప్పా నన్ను బిడుసప్ప, ಯೇಸುವೇ ನನ್ನನ್ನ ಬಿಡಿಸು, నా పాపలు క్షమించి యేసయ్యా. ಯೇಸುವೇ ನನ್ನ ಪಾಪಗಳನ್ನ ಕ್ಷಮಿಸು. ఎందుకు తెలుసా? ಯಾಕೆ ಗೊತ್ತಾ? మన పాపాల శిక్ష యేసువు సిలువలో అనుభవించినాడు కాబట్టి. ನಮ್ಮ ಪಾಪದ ಶಿಕ್ಷೆಯನ್ನ ಯೇಸು ಶಿಲುಬೆಯ ಮೇಲೆ ಅನುಭವಿಸಿದ. నువ్వు నేను చేసిన పాపాల శిక్ష ఆయన తీసుకొని రక్తం చిందించాడు మన కోసం. ನೀನು ನಾನು ಮಾಡಿದ ಪಾಪದ ಶಿಕ್ಷೆಯನ್ನ ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡ, ಆತನ ರಕ್ತವನ್ನು ಸುರಿಸಿದ. హల్లెలూయా. ಹಲ್ಲೆಲೂಯಾ. మొదటి కష్టం ಮೊದಲನೆಯ ಕಷ್ಟ పాపం. ಪಾಪ. రెండో కష్టం ಎರಡನೆಯ ಕಷ್ಟ రోగం. ರೋಗ. అనారోగ్యము, కాయిల అనేది చాలా చెడ్డది. ನೋಡ್ರಿ, ಅನಾರೋಗ್ಯ ಕಾಯಿಲೆ ಎನ್ನುವಂಥದ್ದು ತುಂಬಾ ಕೆಟ್ಟದು. దేవుని స్తోత్రం. డాక్టర్లని బట్టి, ಆ ವೈದ್ಯರಿಗಾಗಿ ದೇವರಿಗೆ ಸ್ತೋತ್ರ. వాళ్ళు చేసే బెస్ట్ చేస్తారు పేషెంట్ల కోసం. ಅವರು ರೋಗಿಗಳಿಗಾಗಿ ತಮ್ಮ ಉತ್ತಮವಾದದ್ದನ್ನು ಅವರು ಪ್ರಯತ್ನ ಪಡ್ತಾರೆ. అయితే కూడా కొన్నిసార్లు డాక్టర్ కూడా ఏం చేయలేరు. ಕೆಲವು ಸಮಯಗಳಲ್ಲಿ ಡಾಕ್ಟರ್ಗಳು ಸಹ ಏನ್ ಮಾಡಕ್ ಆಗಲ್ಲ. మనమే విన్నాం, ఎంతమందికి పోయినాం డాక్టర్ ఏం కాలేదు అని. ನಾವೇ ಕೇಳಿಸ್ಕೊಂಡಿದೀವಿ, ಎಷ್ಟೋ ಜನ ವೈದ್ಯರ ಹತ್ರ ಹೋದ್ರು ಅವ್ರಿಗೆ ಏನ್ ಮಾಡಕ್ ಆಗಿಲ್ಲ. డాక్టర్ హృదయపూర్వకంగా చేస్తారు, ಡಾಕ್ಟರ್ಗಳು ಹೃದಯ ಪೂರ್ವಕವಾಗಿ ಮಾಡ್ತಾರೆ. అయినా వాళ్ళు మనుషులే. ಆದ್ರೆ ಅವರು ಮನುಷ್ಯರೇ. ఈ రోజు ಈ ದಿನ నీ జీవితంలో ఏదే కష్టం ఉంది, ನಿನ್ ಜೀವಿತದಲ್ಲಿ ಏನೇ ಕಷ್ಟಗಳು, ఏదే రోగం ఉంది, ಯಾವುದೇ ರೋಗವಿರಲಿ, యేసు ప్రభు బాగా చేయలేని రోగం లేనే లేదు. ಯೇಸು ಸ್ವಸ್ಥತೆ ಗುಣ ಮಾಡದೇ ಇರುವಂತ ಯಾವ ಕಾಯಿಲೆ ರೋಗ ಇಲ್ಲವೇ ಇಲ್ಲ. క్యాన్సర్ కావచ్చు, ఏదే కావచ్చు, ಕ್ಯಾನ್ಸರ್ ಆಗಿರಬಹುದು, ಯಾವುದೇ ರೋಗವಾಗಿರಬಹುದು, యేసు ప్రభు బాగు చేస్తాడు. ಯೇಸು ಸ್ವಸ್ಥತೆಯನ್ನು ಮಾಡ್ತಾನೆ. ఎందుకు? ಯಾಕೆ? ఎందుకంటే ಯಾಕೆಂದರೆ బైబిల్లో రాయబడింది, ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, యేసు ప్రభు ಯೇಸು ಸ್ವಾಮಿ మన రోగాలు తన మీద తీసుకున్నాడు. ನಮ್ಮ ಎಲ್ಲಾ ರೋಗಗಳನ್ನ ತನ್ನ ಮೇಲೆ ತೆಗೆದುಕೊಂಡ. చాలా మంది అంటారు, ಬಹಳ ಜನ ಹೇಳ್ತಾರೆ, ಯೇಸು ಪ್ರಭು ನಿಜವಾಗ ದೇವರು ಅಂದ್ರೆ ಯಾಕಪ್ಪ ಅಷ್ಟು ಗಾಯಗಳು ಶರೀರದ ಮೇಲೆ, ದೇವ್ರಿಗೆ ಗಾಯ ಆಗ್ತತೇನು అని అడుగుతారు. ಹಂಗಂತ ಕೇಳ್ತಾರೆ. ప్రతి గాయం ఎందుకు తెలుసా? ಪ್ರತಿಯೊಂದು ಗಾಯಗಳು ಯಾಕೆ ಗೊತ್ತಾ? నీ రోగాలు బాగు చేయాలి అని. ನಿನ್ನ ರೋಗಗಳಿಂದ ನಿನಗೆ ಚೆನ್ನಾಗಿ ಮಾಡಬೇಕಂತ. ఆయన శరీరం మీద ఒక రోగము క్యాన్సర్, ఒక గాయం క్యాన్సర్. ಆತನ ದೇಹದ ಮೇಲೆ ಒಂದು ಗಾಯ ಕ್ಯಾನ್ಸರ್, ఒక గాయం నీ టీబీ, ಒಂದು ಗಾಯ ನಿನ್ನ ಟಿಬಿ, ఒక గాయం నీ వీపు నొప్పి, ಒಂದು ಗಾಯ ನಿನ್ನ ಬೆನ್ನು ನೋವು. నీ ఏమేమి రోగాలు అన్ని తన మీద తీసుకున్నాడు. ಏನೇನು ರೋಗಗಳು ನಿನಗಿದೆಯೋ ಅದೆಲ್ಲ ಆತನು ತನ್ನ ಮೇಲೆ ಹೊತ್ತುಕೊಂಡ. ఆయన పొందిన గాయముల ద్వారా నీ రోగం బాగైతది. ఈ రోజు ಆತನು ಹೊಂದಿದ ಗಾಯಗಳಿಂದ ಈ ದಿನ ನಿನಗೆ ಸ್ವಸ್ಥತೆ ಗುಣವಾಗುತ್ತೆ. హల్లెలూయా. ಹಲ್ಲೆಲೂಯಾ. మీ కండ్ల ముందు ఎంతమంది బాగైంది కదా? ನಿಮ್ಮ ಕಣ್ಣುಗಳ ಮುಂದೆ ಎಷ್ಟೋ ಜನರಿಗೆ ವಾಸಿ ಆಯ್ತಲ್ಲ. ఎందుకు బాగైంది తెలుసా? ಯಾಕೆ ಅವರಿಗೆ ಚೆನ್ನಾಗಾಯ್ತು? రాంబాబు ప్రార్థన చేశాడని కాదు, ರಾಂಬಾಬು ಪ್ರಾರ್ಥನೆ ಮಾಡಿದಕ್ಕಾಗಿ ಅಲ್ಲ. యేసు ప్రభు నీ రోగాలు తన మీద తీసుకున్నాడు. ಯೇಸು ಸ್ವಾಮಿ ನಿನ್ನ ಎಲ್ಲಾ ರೋಗಗಳನ್ನ ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. నువ్వు నమ్మితే, ಅದನ್ನ ನೀನು ನಂಬಿದರೆ ఈ రోజు ప్రతి రోగం నుంచి బాగైతుంది. ಈ ದಿನ ನಿನ್ನ ಎಲ್ಲಾ ರೋಗಗಳಿಂದ ನಿನಗೆ ಸ್ವಸ್ಥತೆ ಆಗುತ್ತೆ. హల్లెలూయా. ಹಲ್ಲೆಲೂಯಾ. మూడో కష్టం, ಮೂರನೇ ಕಷ್ಟ చేతబడి దుష్టాత్మల కష్టం. ದೆವ್ವಗಳಿಂದ ಮಾಟ ಮಂತ್ರದ ಶಕ್ತಿಗಳಿಂದ ಪೀಡಿತರಾಗಿದ್ರೆ. మేము నమ్మమండి అవన్నీ, ಅವೆಲ್ಲ ನಾವು ನಂಬಲ್ರಿ. నువ్వు నమ్ము, నమ్మకపో. ನೀನು ನಂಬು, ನಂಬದೆ ಹೋಗು. బైబిల్లో ఉండే మాట చెప్తున్నా, ಬೈಬಲ್ ಅಲ್ಲಿ ಇರೋ ಮಾತನ್ನೇ ನಾನು ಹೇಳ್ತಾ ಇದ್ದೇನೆ. ఈ చేతబడులు, మాట మంత్రాలు, ಈ ಮಾಟ ಮಂತ್ರ, ಈ ಒಂದು ಗಾಳಿ ಕಾಟ,
ఈ మంత్రగాని దగ్గరికి పోತೀನಿ, ఆ మంత్రగాని దగ్గరికి పోತೀನಿ. ಆ ಮಂತ್ರವಾದಿ ಹತ್ರ ಈ ಮಂತ್ರವಾದಿ ಹತ್ರ ನಾವು ಹೋದ್ವಿ. అన్న నాకు నాకు గాలి కాటం ఉందన్నా, నాకు ఇది దయ్యాల కాటం ఉందన్నా, అందుకే ఆ మంత్రగాని దగ్గరికి పోತೀನన్న. ಅಣ್ಣ ನನಗೆ ಒಂದು ಗಾಳಿ ಕಾಟ ಐತ್ರಿ, ದೆವ್ವದ ಕಾಟ ಐತ್ರಿ, ಅದಕ್ಕೆ ಆ ಮಂತ್ರವಾದಿ ಹತ್ರ ಹೋದ್ವಿ. అన్న ఆ మంత్రగాడు మంత్రం చేసి ఏమో ఇచ్చినాడన్న నాకు. ಆ ಮಂತ್ರವಾದಿ ಏನೋ ಮಂತ್ರ ಮಾಡಿ ನನಗೆ ಕೊಟ್ಟ. జాగ్రత్త, ಎಚ್ಚರಿಕೆ. నీలో ఉండే దుష్ట శక్తిని పోగొట్టుకోనికి ఇంకొక మంత్రగాడి దగ్గరికి పోతే వాడు నీలో ఉండే దుష్టశక్తి కంటే పెద్ద దుష్టశక్తి పంపించి దాన్ని తరిమేస్తాడు, కానీ ఇంకొక పెద్ద దయ్యం నీ లోపలికి వస్తుంది. ನಿನ್ನ ಒಳಗಡೆ ಇರುವಂತ ದುಷ್ಟ ಶಕ್ತಿಯಿಂದ ನಿನಗೆ ಬಿಡುಗಡೆ ಆಗ್ಬೇಕಂತ ಒಬ್ಬ ಮಂತ್ರವಾದಿ ಹತ್ರ ಹೋದ್ರೆ ಹುಷಾರಾಗಿರ್ರಿ. ಯಾಕಂದ್ರೆ ನಿನ್ನ ಒಳಗಡೆ ಇರುವಂತ ದುಷ್ಟ ಶಕ್ತಿಗಿಂತ ಅವನಲ್ಲಿರುವಂತ ಅಥವಾ ಅವನು ಇನ್ನೂ ಒಂದು ದೊಡ್ಡ ದುಷ್ಟ ಶಕ್ತಿಯನ್ನ ನಿನ್ನ ಒಳಗಡೆ ಬಿಟ್ಬಿಡ್ತಾನೆ. పెద్ద దుష్టశక్తి వచ్చి ఇది చిన్నదని తరిమేస్తుంది. ಆ ದೊಡ್ಡ ದುಷ್ಟ ಶಕ್ತಿ ಬಂದು ಸಣ್ಣ ದುಷ್ಟ ಶಕ್ತಿಯನ್ನ ತೆಗೆದು ಹಾಕ್ಬಿಡುತ್ತೆ. అందుకే యేసుప్రభు నమ్మిన తర్వాత చేతబడులు చేసుకునేకి మంత్రగాళ్ళ దగ్గరికి పోవద్దండి. ಯೇಸು ಸ್ವಾಮಿನ ನಂಬಿದ ನಂತರ ನೀವು ಆ ಮಾಟ ಮಂತ್ರವಾದಿಗಳ ಹತ್ರ ಹೋಗ್ಬೇಡ್ರಿ. యేసు ప్రభువు ముందు నిలబడే సైతాను శక్తి లేనే లేదు. ನೋಡ್ರಿ, ಯೇಸುವಿನ ಮುಂದೆ ಯಾವ ಸೈತಾನನ ಶಕ್ತಿಗಳು ನಿಲ್ಲಲಿಕ್ಕೆ ಆಗಲ್ಲ. యేసు పేరు చెప్తే ప్రతి దుష్టాత్మ మోకాలు వంగాల, ప్రతి చేతబడి మోకాలు వంగాల యేసు నామములో. ಯೇಸು ನಾಮದಲ್ಲಿ ಪ್ರತಿ ಒಂದು ಮಾಟ ಮಂತ್ರದ ಶಕ್ತಿಗಳು ಯೇಸುವಿನ ಮುಂದೆ ಅಡ್ಡ ಬೀಳಲೇಬೇಕು. అవునా అన్న? ಹೌದಣ್ಣ? అవును. ಹೌದು. ఎవరైనా సరే చేతబడులు చేసే వాళ్ళు ఇక్కడ నా మాట వింటుంటే నీకు ఛాలెంజ్. ಯಾರಾದ್ರೂ ಇಲ್ಲಿ ಮಂತ್ರವಾದಿಗಳು ಇರೋದಾದ್ರೆ ನಾನು ನಿಮಗೆ ಸವಾಲನ್ನು ಹಾಕುತ್ತೇನೆ. నీ చేతబడి శక్తితో నా తల మీద ఒక వెంట్రుక కింద రాలిస్తే ఛాలెంజ్ నీకు. ನಿನ್ನ ಮಂತ್ರವಾದಿಯ ಶಕ್ತಿಯಿಂದ ನನ್ನ ತಲೆ ಕೂದಲಿನ ಒಂದು ಕೂದಲು ಕೆಳಗಡೆ ಬೀಳ್ಸಕ್ಕಾಗಲ್ಲ. ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸುವಿನ ನಾಮ. అన్ని నామముల కన్నా పై నామము యేసు నామము. హల్లెలూయా, హల్లెలూయా. ఆ యేసు నామములో ప్రతి దుష్టాత్మ, ప్రతి చేతబడదు మోకరించాల. ಆ ಯೇಸುವಿನ ನಾಮಕ್ಕೆ ಪ್ರತಿ ಒಂದು ದುಷ್ಟಾತ್ಮ, ಎಲ್ಲ ಸೈತಾನನ ಶಕ್ತಿಗಳು ಅಡ್ಡ ಬೀಳಲೇಬೇಕು. ಆ ಮಂತ್ರಗಳು ಇಚ್ಚೇది ఇంటికి తీసుకొని రావద్దు. ಆ ಮಂತ್ರದ ಶಕ್ತಿಗಳನ್ನು ನಿನ್ನ ಮನೆ ಒಳಗಡೆ ತರಕ್ ಹೋಗ್ಬೇಡ. ಮಂತ್ರಗಾಡು ఇది ఇచ్చినాడు, అది ఇచ్చినాడు, ఇంటికి తీసుకొని పోలేదు. ಆ ಮಂತ್ರವಾದಿ ಇದು ಕೊಟ್ಟ ಅದು ಕೊಟ್ಟ ಅಂತ ನಿನ್ನ ಮನೆ ಒಳಗಡೆ ತರಕ್ ಹೋಗ್ಬೇಡ. ఇంట్లో బైబిల్ తెచ్చుకో. ನಿನ್ನ ಮನೆ ಒಳಗಡೆ ಬೈಬಲ್ ಅನ್ನ ತಗೊಂಡ್ ಬಾ. బైబిల్ చదువు, ಬೈಬಲ್ ಅನ್ನ ಓದು, కుటుంబంగా ప్రార్థన చేయి, ಕುಟುಂಬವಾಗಿ ಪ್ರಾರ್ಥನೆ ಮಾಡ್ರಿ. ఏ దుష్ట శక్తి నీ ఇంటి దగ్గరికి కూడా రాలేదు. ಯಾವ ದುಷ್ಟ ಶಕ್ತಿಗಳು ನಿನ್ನ ಮನೆ ಹತ್ರನೂ ಬರಕ್ಕಾಗಲ್ಲ. హల్లెలూయా, ಹಲ್ಲೆಲೂಯಾ, హల్లెలూయా, ಹಲ್ಲೆಲೂಯಾ. ఈ రోజు నీ జీవితంలో ఏ కష్టాలు ఉన్నాయి, ಈ ದಿನ ನಿನ್ನ ಜೀವಿತದಲ್ಲಿ ಯಾವುದೇ ಕಷ್ಟಗಳಿರಲಿ, అప్పుల కష్టం ఉందన్న, ಅಣ್ಣ ನನಗೆ ಸಾಲದ ಬಾಧೆ, చాలా అప్పులు చేసినానన్న, ಅಣ್ಣ ನಾನು ಬಹಳ ಸಾಲ ಮಾಡಿದ್ದೇನೆ, ప్రభువుకు మొరపెట్టు. ಈ ದಿನ ದೇವರಿಗೆ ಮೊರೆ ಇಡು. ప్రభువా నా అప్పుల బాధ విడిపి, ದೇವರೇ ಆ ಸಾಲದ ಬಾಧೆಯಿಂದ ನನ್ನನ್ನು ಬಿಡಿಸು. ఆదివారము చర్చికి పోయినప్పుడు ಭಾನುವಾರ ಸಭೆ ಒಳಗಡೆ ಹೋದಾಗ ఉత్త చేతులతో పోవద్దు. ಸಭೆಗೆ ಬರೀ ಖಾಲಿ ಕೈಯಿಂದ ಹೋಗ್ಬೇಡ. కానుక తీసుకొని పో చర్చికి. ಚರ್ಚಿಗೆ ಹೋಗುವಾಗ ಕಾಣಿಕೆಯನ್ನ ತಗೊಂಡು ಹೋಗು. కానుక ఇచ్చి ಕಾಣಿಕೆಯನ್ನ ಕೊಟ್ಟು పాస్టర్ తో ప్రార్థన చేయించుకో. ಪಾಸ್ಟರ್ ಇಂದ ಪ್ರಾರ್ಥನೆ ಮಾಡಿಸ್ಕೊಳ್ರಿ. నీ యొక్క అప్పులనే బాధ యేసు తొలగిస్తాడు నీ జీవితంలో. ನಿನ್ನ ಸಾಲ ಎನ್ನುವಂತ ಬಾಧೆಯಿಂದ ಯೇಸು ನಿನಗೆ ಬಿಡುಗಡೆ ಕೊಡುತ್ತಾನೆ. యేసు ప్రభు అంటాడు, ಯೇಸು ಸ್ವಾಮಿ ಹೇಳ್ತಾರೆ, నీ కష్టములో నన్ను మొరపెట్టు, ನಿನ್ನ ಕಷ್ಟದಲ್ಲಿ ನನಗೆ ನೀನು ಮೊರೆ ಇಡು, నేను నిన్ను విడిపిస్తాను. ನಾನು ನಿನ್ನನ್ನ ಬಿಡಿಸುತ್ತೇನೆ. ఇంకా ఎన్ని రోజులు అట్లా బతుకుతావు? ಇನ್ನು ಎಷ್ಟು ದಿನ ಹಾಗೆ ಜೀವಿಸ್ತೀಯ? జీవితంలో మార్పు వద్దా? ಜೀವಿತದಲ್ಲಿ ಮಾರ್ಪಾಟು ಬದಲಾವಣೆ ಬೇಡವಾ? కొత్త జీవితం వద్దా? ಹೊಸ ಜೀವಿತ ಬೇಡವಾ? ಎದ್ದು ನಿಂತ್ಕೊಳ್ರಿ ಒಂದ್ಸಲ ನನ್ನ ಜೊತೆಲಿ. ಎಲ್ಲರೂ ಒಂದ್ಸಲ ದಯಮಾಡಿ ನನ್ನ ಜೊತೆಲಿ ಎದ್ದು ನಿಂತ್ಕೊಳ್ರಿ. ಇಲ್ಲಿ ನನ್ನ ಕಡೆ ನೋಡ್ರಿ, ಇಲ್ಲಿ ನೆನ್ಕೊಂಡು ನಿಲ್ಲರಿ. ಇವತ್ತೊಂದು ಪ್ರಶ್ನೆ, ಇನ್ನು ಎಷ್ಟು ದಿನ ಪಾಪದಲ್ಲಿ ಬದುಕ್ತೀರಿ? ಪಾಪದಿಂದ ಬಿಡುಗಡೆ ಬೇಕಾ? ಯಾರಾದ್ರೆ ಇವತ್ತು ಅಣ್ಣ, ಇವತ್ತು ಯೇಸು ಸ್ವಾಮಿ ಹತ್ರ ಬಂದು ನನ್ನ ಪಾಪದ ಜೀವಿತ ಬಿಡುಗಡೆ ಹೊಂದಿಕೊಳ್ತೀನಿ, ಯೇಸು ಅಂಗೀಕಾರ ಮಾಡ್ತೀನಿ, ಹೊಸ ಜೀವಿತ ಬೇಕು, ಯೇಸು ಮಗನಾಗಿ ಮಗಳಾಗಿ ಬದುಕ್ತೀನಿ ಅನ್ನೋರು ಮಾತ್ರ ನಿಮ್ಮ ಕೈ ಎತ್ತಿ ತೋರಿಸ್ರಿ ಒಂದ್ಸಲ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸಹ ಎರಡು ಕೈ ಮಾಲತ್ರಿ, ಕಣ್ಣು ಮುಚ್ಚಿಕೊಂಡು ಪ್ರತ್ಯೇಕ ಎರಡು ಕೈ ಮಾಲತ್ತಿ.
ಈ ಎರಡು ಕೈ ಯಾವ ಮೇಲೆ ಮ್ಯಾಕೆ ಯಾಕೆ ಎತ್ತಿದ್ದು ಅಂದರೆ ಶರಣಾಗತ. ಏಸಪ್ಪ ನಿನಗೆ ಶರಣ ಆಗ್ತಿದ್ದೀನಿ ನಾನು, ಏಸಪ್ಪ ನಾನು ಜೀವಿತ ಸಮರ್ಪಣೆ ಮಾಡ್ತಿದ್ದೀನಿ, ಶರಣ ಆಗ್ತಿದ್ದೀನಿ ಅಂತ ತೋರಿಸೋದು. ಎರಡು ಕೈ ಮೇಲೆ ಎತ್ತಿ, ಎರಡು ಕೈ ಕಣ್ಣು ಮುಚ್ಕೊಂಡು ನಾನು ಹೇಳ್ದಂಗೆ ನನ್ನ ಜೊತೆ ಪ್ರಾರ್ಥನೆ ಮಾಡಿರಿ, ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಹೇಳ್ದಂಗೆ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ರಿ ಗಟ್ಟಿಯಾಗಿ. ಏಸಪ್ಪ ಎಲ್ಲ ಜೋರಾಗಿ, ಯೇಸುವೆ ಇಂದು ನಿನ್ನ ಬಳಿಗೆ ಬರುತ್ತೇನೆ. ಯೇಸುವೆ ನೀನು ನನ್ನನ್ನು ಸೃಷ್ಟಿ ಮಾಡಿದವನೆಂದು ನಾನು ನಂಬುತ್ತೇನೆ. ಯೇಸುವೆ ನನ್ನನ್ನು ಪ್ರೀತಿಸಿ ನನಗಾಗಿ ಮನುಷ್ಯನಾಗಿ ಬಂದೀ ಎಂದು ನಂಬುತ್ತೇನೆ. ಯೇಸುವೆ ನನ್ನ ಪಾಪಗಳಿಗಾಗಿ ನನ್ನ ಸ್ಥಾನದಲ್ಲಿ ನನ್ನ ಪಾಪದ ಶಿಕ್ಷೆಯನ್ನು ನೀನು ಹೊತ್ತಿಕೊಂಡು ರಕ್ತ ಸುರಿಸಿ ನನ್ನ ಸ್ಥಾನದಲ್ಲಿ ನನ್ನ ಪಾಪವನ್ನು, ನನ್ನ ರೋಗಗಳನ್ನು, ನನ್ನ ಬೇನೆಗಳನ್ನು, ನನ್ನ ಎಲ್ಲ ಕಾಯಿಲೆಗಳನ್ನು, ನನ್ನ ಬಡತನವನ್ನು, ಎಲ್ಲ ಶಾಪಗಳನ್ನು ನೀನು ನಿನ್ನ ಮೇಲೆ ಹೊತ್ತಿಕೊಂಡು ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟಿದ್ದೀ ಎಂದು ನಂಬುತ್ತೇನೆ. ಏಸಪ್ಪ ನೀನು ಸತ್ತು ಹೂಣಲ್ಪಟ್ಟು 3 ದಿನಗಳ ನಂತರ ಮರಣವನ್ನು ಗೆದ್ದು ಎದ್ದಿದ್ದೀ ಎಂದು ನಂಬುತ್ತೇನೆ. ಯೇಸುವೆ ನನ್ನ ಜೀವಿತವನ್ನು, ನನ್ನ ಮನೆಯನ್ನು ನಿನಗಾಗಿ ತೆಗೆಯುತ್ತೇನೆ. ಯೇಸಪ್ಪ ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸು, ಎಲ್ಲ ಪಾಪ ಜೀವಿತದಿಂದ ಇಂದು ಬಿಡಿಸು. ಯೇಸಪ್ಪ ಇವತ್ತಿನಿಂದ ಯೇಸಪ್ಪ ಪಾಪ ಜೀವಿತವನ್ನು ಬಿಟ್ಟು, ಆ ಕೆಟ್ಟ ಜೀವಿತವನ್ನು ಬಿಟ್ಟು ನಿನ್ನ ಮಗುವಾಗಿ ಜೀವಿಸುತ್ತೇನೆ. ಯೇಸುವೆ ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸು. ಯೇಸಪ್ಪ ನನ್ನ ಹೃದಯದಲ್ಲಿ ಬಾ, ನನ್ನ ಜೀವಿತದಲ್ಲಿ ಬಾ, ನನ್ನ ಮನೆಯಲ್ಲಿ ಬಾ, ನನ್ನ ಜೀವಿತವನ್ನು ಬದಲಾಯಿಸು, ನನ್ನ ಮನೆಯನ್ನು ಬದಲಾಯಿಸು, ಎಲ್ಲ ಕಾಯಿಲೆಗಳನ್ನು ವಾಸಿ ಮಾಡು. ನೀನು ಹೊಂದಿದ ಗಾಯಗಳಿಂದ ನನಗೆ ಗುಣವಾಯಿತು. ಸ್ತೋತ್ರ ಯೇಸುವೆ. ಯೇಸಪ್ಪ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಪಾಪಗಳನ್ನು ಕ್ಷಮಿಸಿದ್ದಕ್ಕಾಗಿ, ತೆಗೆದು ಹಾಕಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಕಾಯಿಲೆಗಳನ್ನು ವಾಸಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಮಾಟ ಮಂತ್ರಗಳಿಂದ ಬಿಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಕಷ್ಟ ಕಾಲದಲ್ಲಿ ನಿನಗೆ ಮೊರೆ ಇಟ್ಟಿದ್ದೀನಿ, ನನ್ನನ್ನು ಬಿಡಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಇವತ್ತಿನಿಂದ ನಿನ್ನನ್ನು ಮಹಿಮೆ ಪಡಿಸುತ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಹಾಗೆ ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತೇನೆ. ಫಾದರ್, ಐ ಪ್ರೇ ಫಾರ್ ಆಲ್ ದಿಸ್ ಪ್ರೆಷಸ್ ಪೀಪಲ್ ಟುನೈಟ್. ತಂದೆ, ಈ ರಾತ್ರಿ ಎಲ್ಲ ಅಮೂಲ್ಯವಾದ ನಿನ್ನ ಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. Stretch forth your mighty hand upon them, Lord. ನಿನ್ನ ಹಸ್ತವನ್ನು ಅವರ ಮೇಲೆ ನೀನು ಚಾಚು. You said, ನೀನು ಹೇಳಿದಿ, call unto me. ನನ್ನನ್ನು ನೀನು ಕರೆ. Call upon me in the day of trouble. ನಿನ್ನ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು. Come unto me all ye that labor heavy laden. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ. So Father, ತಂದೆಯೇ, I bring this spirit before you. ಈ ಜನರನ್ನು ನಿನ್ನ ಮುಂದೆ ನಾನು ತರ್ತೇನೆ.
Spirit of the Lord is upon me. ಕರ್ತನ ಆತ್ಮ ನನ್ನ ಮೇಲೆ ಇದ್ದಾನೆ. You have anointed me to set the captives free. ಬಂದಿಗಳನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ನಿನ್ನನ್ನು ಅಭಿಷೇಕ ಮಾಡಿದ್ದೀ. You are in me. ನನ್ನ ಒಳಗಡೆ ನೀನು You ಇದ್ದೀಯಾ. are flowing out of me. ನನ್ನ ಒಳಗಡೆಯಿಂದ ನೀನು ಹರಿತಾ ಇದ್ದೀಯಾ. You are working through me. ನನ್ನ ಮೂಲಕ ನೀನು ಕಾರ್ಯ ಮಾಡ್ತಾ You ಇದ್ದೀಯಾ. sent me. ನನ್ನನ್ನು ನೀನು ಕಳಿಸಿದ್ದೀಯಾ. In the name of Jesus who sent me. ನನ್ನನ್ನು ಕಳಿಸಿದಂತ ಯೇಸುವಿನ ನಾಮದಲ್ಲಿ I take authority over every power of sin, sickness, curse, Satan, witchcraft, addiction, mental problem, depressions. I break it in the name of Jesus. ಎಲ್ಲ ಪಾಪದ ಶಕ್ತಿಯನ್ನ, ರೋಗದ ಶಕ್ತಿಯನ್ನ, ಮಾನಸಿಕ ಶಕ್ತಿಯನ್ನ, ಎಲ್ಲ ಸೈತಾನನ ಕಟ್ಟುಗಳನ್ನ ಯೇಸುವಿನ ನಾಮದಲ್ಲಿ ಈಗಲೇ ಮುರಿದು ಹಾಕುತ್ತೇನೆ. Every bad habit come out. ಎಲ್ಲ ಕೆಟ್ಟ ಅಭ್ಯಾಸಗಳು ಹೊರಗಡೆ ಬಾ. Every drinking spirit of alcohol come out. ಎಲ್ಲ ಕುಡುಕತನದ ಆತ್ಮ ಹೊರಗಡೆ ಬಾ. Every demon of addiction to ಗುಟ್ಕಾ smoking come out. ಕುಡುಕತನ, ಬೀಡಿ, ಸಿಗರೇಟಿನ ಆತ್ಮ ಹೊರಗಡೆ ಬಾ. Every curse I break it. ಎಲ್ಲ ಶಾಪಗಳನ್ನು ನಾನು ಮುರಿಯುತ್ತೇನೆ. Bless your people, Father. ನಿನ್ನ ಜನರನ್ನು ನೀನು ಆಶೀರ್ವದಿಸು ತಂದೆ. In Jesus name. ಯೇಸುವಿನ ನಾಮದಲ್ಲಿ ಎಲ್ಲರೂ ಜೋರಾಗಿ ಆಮೆನ್. 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 ಇನ್ನೊಂದ್ಸಲ ಆಮೆನ್. ಕೈ ಕೆಳಗಿಳಿಸಿ, ಕಣ್ ತೆಗಿರಿ, ನನ್ನ ಕಡೆ ನೋಡ್ರಿ, ನನ್ನ ಕಡೆ ನೋಡ್ರಿ. ಸ್ಪೆಷಲಿ ಯಂಗ್ ಪೀಪಲ್ ನನ್ನದು ಕೇಳ್ರಿ. ಜೀವಿತದಲ್ಲಿ ನೀನು ಇವತ್ತು ಏನು ತೀರ್ಮಾನ ಮಾಡ್ತೀಯೋ ಅದು ನಾಳೆ ನಿನ್ನ ಭವಿಷ್ಯ ಆಗೋದು. ಇವತ್ತು ಯೇಸು ತೀರ್ಮಾನ ಮಾಡಿದ್ರಿ, ಯೇಸು ನಿಮ್ಮ ಭವಿಷ್ಯನ ಬದಲಾಯಿಸ್ತಾನೆ, ಹೊಸ ಜೀವಿತ ಕೊಡ್ತಾನೆ. ಮತ್ತೆ ಆ ಕೆಟ್ಟ ಜೀವಿತಕ್ಕೆ ಹೋಗ್ಬೇಡ್ರಿ. ಆ ಸಿಗರೇಟ್, ಬೀಡಿ, ಗುಟ್ಕಾ, ಯಾಕಂದರೆ ಏಸಪ್ಪ ಜೀವಿತದಲ್ಲಿ ಬಂದರೆ ಪಾಪಗೆ ನಮಗೆ ಸ್ಥಳ, ನಮ್ಮ ಜೀವಿತದಲ್ಲಿ ಸ್ಥಳ ಇಲ್ಲ. ಇಷ್ಟರಿಗೆ ಬದುಕಿದ್ದು ಸಾಕು. ಇವತ್ತಿನ ಜೀವಿತ ಬದಲಾವಣೆ ಆಗಬೇಕು. ನಿಮ್ಮ ಪಾಕೆಟಲ್ಲಿ ಸಿಗರೇಟು, ಬೀಡಿ, ಗುಟ್ಕಾ ಇದ್ದರೆ ತೆಗೆದು ಬಿಸಾಕ್ರಿ. ಇಷ್ಟುವರೆಗೆ ತೊಗೊಂಡ್ರಿ ಪರವಾಗಿಲ್ಲ, ಇವಾಗಲಿಂದ ಬೇಡ, ಇವಾಗಲಿಂದ ಬೇಡ ತೆಗಿರಿ. ಯಾರ್ಯಾರು ಪಾಕೆಟ್ನಾಗ ತಂಬಾಕು, ಸಿಗರೇಟು, ಬೀಡಿ, ಗುಟ್ಕಾ ಇದ್ದರೆ ಕೆಳಗೆ ಬಿಸಾಕ್ರಿ. ತೊಗೊಂಡು ಹೋಗ್ಬಿಡ್ರಿ ಮನೆಗಿನ್ನ. ಏಸು ಬಂದಲ್ಲ ಬೇಡ. ಮನೆಯಲ್ಲಿ ಹೆಂಡ ಬಾಟ್ಲಿದ್ರೆ ತೊಗೊಂಡೋಗಿ ಸರಾಯಿ ಬಾಟ್ಲ್ ಬಿಸಾಕ್ರಿ, ಬೇಕಾಗಿಲ್ಲ. ಬೈಬಲ್ ತೊಗೊಂಡು ಯೇಸು ಮಕ್ಕಳಾಗಿ ಬದುಕೋಣ. ಬರೇ ಕ್ರೈಸ್ತ ಹೆಸರಿಂದಿಲ್ಲ, ನಿಜವಾದ ಕ್ರಿಸ್ತನ ಮಕ್ಕಳಾಗಿ ಬದುಕೋದು ಕಲಿಯೋಣ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಎಷ್ಟು ಅದ್ಭುತ ಕಾರ್ಯಗಳು ನಡೆದವೆ. ಮನೆಗೆ ಹೋದ್ಮೇಲೆ ನೋಡ್ರಿ, ಕಾಯಿಲೆ ವಾಸಿಯಾಗೋದು ನೋಡ್ತೀರಿ. ನಾಳೆ ಸಂಜೆ ಮತ್ತೆ ಮೀಟಿಂಗ್. ಎಷ್ಟು ಅದ್ಭುತ ಕಾರ್ಯಗಳು ಯೇಸು ಮಾಡ್ತಾನೆ, ನೀವು ನೋಡ್ತೀರಿ. ಅದನ್ನು ಒಂದ್ಸಲ ಎಲ್ಲ ಎರಡು ಕೈ ಮೇಲೆ ಸ್ವಲ್ಪ ಕೊನೆ ಆಶೀರ್ವಾದ ಮಾಡ್ತೀನಿ ನಿಮಗೆ. ಅದರ ಅಪ್ಪ ಈ ಮಕ್ಕಳನ್ನು ಮುಟ್ಟಿ ಆಶೀರ್ವಾದ ಮಾಡಿ, ಪ್ರತಿ ಕಾಯಿಲೆ ವಾಸಿ ಆಗಲಿ. ಎವ್ರಿ ಸಿಕ್ನೆಸ್ ಬಿ ಹೀಲ್ಡ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು ಗುಣವಾಗಲಿ. ಫ್ರಮ್ ಹೆಡ್ ಟು ಟೋ, ತಲೆಯಿಂದ ಪಾದದವರೆಗೆ ಬಿ ಹೀಲ್ಡ್. ಸ್ವಸ್ಥತೆ. ಕ್ಯಾನ್ಸರ್ ಡೈ, ಕ್ಯಾನ್ಸರ್ ಸಾಯಿ. ಬ್ಲೈಂಡ್ ಐಸ್ ಓಪನ್, ಕುರುಡ ಕಣ್ಣುಗಳು ತೆರೆಯಲ್ಪಡಲಿ. deaf ears open, ಕಿವಿಗಳು ತೆರೆಯಲ್ಪಡಲಿ. crippled leg receive strength and walk, ಕುಂಟ ಕಾಲುಗಳು ಎದ್ದು ನಡೆಯುವಂತ ಶಕ್ತಿಯನ್ನು ಹೊಂದಿಕೊಳ್ಳಲಿ. tumors die, ಗಡ್ಡೆಗಳು ಸಾಯಲಿ. bones and joints be healed, ಎಲ್ಲ ಒಂದು ಎಲುಬುಗಳು ಗುಣವಾಗಲಿ. stomach pain be healed, ಹೊಟ್ಟೆ ನೋವು ಗುಣವಾಗಲಿ. headache come out, ತಲೆನೋವು ಹೊರಗಡೆ ಬಾ. release your miracles for your people. ನಿನ್ನ ಜನರಿಗಾಗಿ ನಿನ್ನ ಅದ್ಭುತಗಳನ್ನು ಬಿಡುಗಡೆ ಮಾಡಿ. Be healed, be healed, ಯೇಸುವಿನ ನಾಮದಲ್ಲಿ ಗುಣವಾಗು. be healed, ಗುಣವಾಗು in Jesus name. ಯೇಸುವಿನ ನಾಮದಲ್ಲಿ. Amen, ಆಮೆನ್, amen. ಆಮೆನ್.